ನಮಸ್ಕಾರ ಸ್ನೇಹಿತರ, PM ಕಿಸಾನ್ 22ನೇ ಕಂತಿಗಾಗಿ ಲಕ್ಷಾಂತರ ಫಲಾನುಭವಿಗಳು ರೈತರು ಕಾಯ್ತಾನೆ ಇದ್ದಾರೆ. ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾನೆ ಇದ್ದಾರೆ. ಇದರ ಜೊತೆಗೇನೆ 2,000 ಅಲ್ಲ ಸರ್, 4,000 ದುಡ್ಡು ಜಮಾ ಆಗೋದಿದೆ. ಹಾಗಾದ್ರೆ ಇದು ಯಾವಾಗ ಜಮಾ ಆಗತ್ತೆ? 4,000ಕ್ಕೆ ಏರಿಕೆ ಆಗಿರೋದು ನಿಜಾನಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಮೆಂಟ್ನಲ್ಲಿ ಬರ್ತಾ ಇದೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ. ಹೀಗೆ ಯಾವುದೇ ರೀತಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳೋದಿದ್ರೆ ನನಗೆ ಕೇಳಬಹುದು. ಅದು ಎಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇನ್ನು ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇನ್ನು ಈ ಅಕೌಂಟ್ಗೆ ದುಡ್ಡು ಬರೋದು ಯಾವಾಗ, ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗೆ ಬರೋತೋ ಇಲ್ವೋ ಇದು ನೀವು ಮೊದಲು ತಿಳ್ಕೊಳ್ಬೇಕು. ಯಾಕಂದರೆ ಕೇಂದ್ರ ಸರ್ಕಾರ ಹೊಸದೊಂದು ಮಾಹಿತಿಯನ್ನು ತಿಳಿಸಿದೆ, ಹಿಂದೆನೂ ಕೂಡ ತಿಳಿಸಿತ್ತು. ಆವಾಗ ಆ ಕೆಲಸ ಮಾಡದೇ ಇರುವಂತಹ ಕಾರಣಕ್ಕಾಗಿ 21ನೇ ಕಂತಿನಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ರೈತರ ಖಾತೆಗಳಿಗೆ ದುಡ್ಡು ಹೋಗಿಲ್ಲವಂತೆ. ಹಾಗಾದರೆ ನೀವು ಕೂಡ ಈ ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅದು ಏನು ಮಾಹಿತಿ ಇದೆ ಅದು ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲ ರಾಜ್ಯದ ರೈತರು ಪ್ರತಿಯೊಬ್ಬರು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಲ್ಲ, ಇಡೀ ದೇಶದಂತಹ 10 ಕೋಟಿ ರೈತರಿದ್ದೀರಿ. ಸುಮಾರು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 10,000 ಕೋಟಿಯಷ್ಟು ರೈತರಿದ್ದೀರಿ. ಸೊ ಇಷ್ಟು ರೈತರಿಗೆ ಈ ದುಡ್ಡು ಜಮಾ ಆಗಬೇಕಂದ್ರೆ ಸುಮಾರು 20,000 ಕೋಟಿ ಹಣ ಬೇಕು, 10,000 ಕೋಟಿ ರೈತರಿಗೆ. ಸೊ ಹಾಗಾದರೆ ಇಷ್ಟು ದುಡ್ಡು ನಿಮ್ಮ ಅಕೌಂಟ್ಗೆ ಜಮಾ ಆಗಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಬೆಳೆ ಹಾನಿ ವಿಮೆ ಜಮಾ ಆಗಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕು, ಬರ ಪರಿಹಾರ ಬರಬೇಕಂದ್ರೆ ಈ ಕೆಲಸ ಮಾಡಬೇಕು, ಕೇಂದ್ರದಿಂದ ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಇನ್ನಿತರ ಹಲವಾರು ಸಬ್ಸಿಡಿ ಮುಖಾಂತರ ದುಡ್ಡನ್ನು ಕೊಡ್ತಿರ್ತಾರೆ. ನಿಮ್ಮ ಸಾಲ ಮನ್ನಾ ಆಗಬೇಕಂದ್ರೂ ಸಹಿತ ಈ ಕೆಲಸ ಮಾಡಲೇಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಉಳಿಬೇಕು, ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗಬಾರ್ದು ಅಂದ್ರೂ ಸಹಿತ ಈ ಕೆಲಸ ಮಾಡಲೇಬೇಕು. ಅದೇನೆಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಕಣ್ರಿ. ಸೊ ಇದು ನಿಮಗೆ ಕೇಳಿಸಲಿಕ್ಕೆ ಸಾಮಾನ್ಯ ವಿಷಯನೇ, ಆದರೆ ಇದು ಬಹಳ ಇಂಪಾರ್ಟೆಂಟು. ರಾಜ್ಯದಲ್ಲಿನೇ ಸಾಕಷ್ಟು ರೈತರು ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ, ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇರದೇ ಇರುವಂತಹ ಕಾರಣಕ್ಕಾಗಿ ಏನಾಗಿದೆ ಅಂದರೆ ಅವರ ಹೊಲ ಗದ್ದೆಗಳು ಇನ್ಯಾವರೋ ಬಂದು ಲಪಟಾಯಿಸ್ಕೊಂಡು ಹೋಗೋದು, ಇನ್ಯಾವರೋ ಬಂದು ಮಧ್ಯವರ್ತಿ ಆಗಿ ಅದನ್ನು ಮಾರಾಟ ಮಾಡೋದು, ಈ ರೀತಿ ಸಾಕಷ್ಟು ಕಡೆ ಆಗಿದೆ. ಸೊ ಹೀಗಾಗಿ ಸ್ನೇಹಿತರೆ, ಈ ಕೆಲಸ ಮಾಡೋದು ಅತಿ ಅವಶ್ಯಕ ಆಗಿದೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹೊಲ ಗದ್ದೆಗಳು ಕೂಡ ಪ್ರೊಟೆಕ್ಟ್ನಲ್ಲಿ ಇರುತ್ತೆ. ಇನ್ ಕೇಸ್ ಯಾರೋ ಬಂದು ಮಧ್ಯವರ್ತಿ ಮಾರಾಟ ಮಾಡಿದ್ರು ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತೀರಿ. ಓಕೆ, ನಿಮ್ಮ ಹೆಸರಲ್ಲಿ ವಾಪಸ್ಸು ಸಿಕ್ಕರೂ ಸಹಿತ ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡಿರುವಂತಹ ಸಮಯ ವಾಪಸ್ ಬರುತ್ತಾ, ಅಥವಾ ಅಲ್ಲಿ ಖರ್ಚು ವೆಚ್ಚ ಆಗಿರ್ತಕ್ಕಂತಹ ದುಡ್ಡು ವಾಪಸ್ ಬರುತ್ತಾ, ನಿಮ್ಮ ಲಾಯರ್ಗಳಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು ವಾಪಸ್ ಸಿಗತ್ತಾ? ಇಲ್ವಲ್ಲ. ನಿಮ್ಮ ಒಂದು ಹೊಲ ಗದ್ದೆಗಳನ್ನು ಉಳಿಸ್ಕೊಳ್ಳಿಕ್ಕೆ ನೀವೇ ದುಡ್ಡು ಖರ್ಚು ವೆಚ್ಚ ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಹೊಲ ಗದ್ದೆಗಳು ಹೊರಟೋದ್ರೂ ಏನು ಆಶ್ಚರ್ಯ ಪಡುವಂತೇನಿಲ್ಲ. ಯಾಕಂದರೆ ಅವ್ರ ಹತ್ರನೂ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ಇರ್ತವೆ. ಯಾಕಂದರೆ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ಸೇ ಇರೋದಿಲ್ಲ, ಅವಾಗ ಏನು ಮಾಡ್ತೀರಾ? ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದ್ರ ಜೊತೆಗೆ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಟ್ಕೊಳ್ಳಿ. ಜೊತೆಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಎಲ್ಲಿ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಇನ್ನು ಸ್ನೇಹಿತರೆ, ಈ 2,000 ದುಡ್ಡು 4,000ಕ್ಕೆ ಏರಿಕೆ ಆಗತ್ತೆ ಅಂತ ನೀವು ಕೇಳ್ತಾ ಇದ್ರಿ. ನಮ್ಮ ರಾಜ್ಯದಲ್ಲಿ ಅಂತೂ ಇಲ್ವೇ ಇಲ್ಲ. ನಮ್ಮ ರಾಜ್ಯದಲ್ಲಿ 2,000 ಜೊತೆಗೆ ಎಲ್ಲ ರಾಜ್ಯಗಳಲ್ಲಿ ಕೂಡ 2,000, ಬಿಹಾರ ಒಂದನ್ನು ಬಿಟ್ಟು. ಹೌದು, ಬಿಹಾರ ರಾಜ್ಯದಲ್ಲಿ ಚುನಾವಣೆ ನಡೆದಿತ್ತು. ಚುನಾವಣೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ NDA ಸರ್ಕಾರ ಹೇಳುತ್ತೆ PM ಕಿಸಾನ್ ಯೋಜನೆಯಲ್ಲಿ 2,000 ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಲ್ವಾ, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಾವು ಕೂಡ ಅದರಲ್ಲಿ 2,000 ಕೊಡ್ತೀವಿ. ಟೋಟಲ್ 4,000 ದುಡ್ಡು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ PM ಕಿಸಾನ್ ಹೆಸರಿನಲ್ಲಿ. ಎಲ್ಲ ರೈತರು ಕೂಡ ಈ 4,000 ದುಡ್ಡು ಪ್ರತಿ 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 12,000 ದುಡ್ಡನ್ನು ನೀವು ಪಡ್ಕೊಳ್ಬಹುದು ಅಂತ ಭರವಸೆಯನ್ನು ಕೊಟ್ಟಿದ್ರು. ಅದರ ಮೇರೆಗೆ ಈಗ 21ನೇ ಕಂತಿನಲ್ಲಿ 4,000 ದುಡ್ಡನ್ನು ಜಮಾ ಮಾಡಿದ್ರು. ಈಗೂ ಕೂಡ 4,000 ದುಡ್ಡನ್ನು ಅಲ್ಲಿರ್ತಕ್ಕಂತಹ ರೈತರಿಗೆ ಜಮಾ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ. ಯಾಕಂದರೆ 4 ತಿಂಗಳಿಗೊಮ್ಮೆ ಕೊಡುತ್ತಾರೆ ದುಡ್ಡನ್ನು, ಅದರಲ್ಲಿ ಕಡಿಮೆ ರೈತರು. ಹೀಗಾಗಿ ಸರಿಸುಮಾರು 7 ಲಕ್ಷ ರೈತರು ಅಂತೂ ಅಲ್ಲಿರ್ತಾರೆ. ಅಷ್ಟು ರೈತರಿಗೆ ಕೊಟ್ಟರೆ ಸರ್ಕಾರಕ್ಕೇನು ಲಾಸ್ ಇಲ್ಲ, ಈ ಕಡೆ ರೈತರಿಗೂ ಕೂಡ ಹೆಚ್ಚಿನ ದುಡ್ಡು ಸಿಕ್ಕಂಗಾಗತ್ತೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಖುಷಿನೇ, ರೈತರಿಗೂ ಕೂಡ ಖುಷಿನೇ. ಇನ್ನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ. ಇಲ್ಲಿ ಖರ್ಚು ವೆಚ್ಚ ಆಗ್ತಾ ಇದೆ. ಖರ್ಚು ವೆಚ್ಚದಿಂದಾಗಿ ಶಕ್ತಿ ಯೋಜನೆಯಲ್ಲಿ ಸರ್ಕಾರಕ್ಕೆ ಇನ್ಕಮ್ ಹೋಗೋದು ಅಲ್ಲಿ ವೆಚ್ಚ ಆಗ್ತಾ ಇದೆ. ಯಾಕಂದರೆ ಬಸ್ಸಿನಲ್ಲಿ ಓಡಾಡೋದ್ರಿಂದ ಅದರಿಂದ ಟಿಕೆಟ್ ದರ ಏನಾಗುತ್ತೆ, ಟಿಕೆಟ್ ದರದಿಂದ ಸರ್ಕಾರಕ್ಕೆ
ಒಂದು ಇನ್ಕಮ್ ಹೋಗ್ತಾ ಇತ್ತು, ಅದನ್ನು ಫ್ರೀ ಮಾಡಿಬಿಟ್ರು. ಹೀಗಾಗಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಜೊತೆಗೆ ಪುರುಷರಿಗೆ ಬೆಲೆಯನ್ನು ಏರಿಕೆ ಮಾಡಿದ್ರು, ಅದರಿಂದನೂ ಕೂಡ ನಮಗೆ ಲಾಸು, ಯಾಕಂದರೆ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನು ಒಬ್ಬರಿಗೆ ಫ್ರೀ ಕೊಟ್ಟು ಒಬ್ಬರಿಗೆ ಬೆಲೆ ಏರಿಕೆ ಮಾಡಿದ್ರೆ ನಮ್ಮಿಂದ ನಮಗೆ ಕೊಟ್ಟಂಗೆ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಗೃಹಲಕ್ಷ್ಮಿಯಲ್ಲಿ ಕೂಡ ಸಾಕಷ್ಟು ಖರ್ಚು ವೆಚ್ಚ, ಇದರಿಂದಾಗಿ ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಜೊತೆಗೆ ಮೆಟ್ರೋನಲ್ಲಿ ಟಿಕೆಟ್ ದರ ಬೆಲೆ, ಅಂದರೆ ರೈಲುಗಳಲ್ಲಿ ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ಸಣ್ಣವರಾಗಿರಲಿ ಅಥವಾ ವೃದ್ಧರಾಗಿರಲಿ ಎಲ್ಲರಿಗೂ ಕೂಡ ಟಿಕೆಟ್ ದರ ಏರಿಕೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಬೆಲೆ ಏರಿಕೆಯಿಂದಾಗಿ ನಮ್ಮಿಂದ ದುಡ್ಡನ್ನು ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ. ಸೊ ಇದರು ನಮಗೆ ಸಾಮಾನ್ಯವಾಗಿ ತಿಳಿದು ಬರುತ್ತೆ, ಮಾತನಾಡೋದೇನಿದೆ ಗೊತ್ತೇ ಆಗ್ಬಿಡುತ್ತೆ. ಸರ್ಕಾರ ನಮ್ಮ ದುಡ್ಡನ್ನು ನಮಗೆ ಹಾರಿಸಿ ಕೊಡ್ತಾ ಇದೆ ಅಂತ. ಇನ್ನು ಸಾಕಷ್ಟು ಸಾಲ ಮಾಡ್ಕೊಂಡಿದೆ, ಸಾಲ ಕೂಡ ತೀರಿಸ್ಬೇಕಲ್ವಾ. ಹೀಗಾಗಿ ಎಲ್ಲಿಂದ ತರ್ತಾರೆ ದುಡ್ಡು? ನಮ್ಮಿಂದನೇ ತೆಗೆದುಕೊಳ್ಬೇಕಲ್ವಾ. ಸದ್ಯಕ್ಕೆ ಈ ರೀತಿ ನಮ್ಮ ರಾಜ್ಯದ ಪರಿಸ್ಥಿತಿ ಆಗಿದೆ. ಇನ್ನು ಕೆಲವೊಂದಿಷ್ಟು ದಿನದಲ್ಲಿ ಸಾಲ ಮಾಡಿರ್ತಕ್ಕಂತಹ ಒಂದು ಲಿಸ್ಟ್ನಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು ಮುಖ್ಯವಾದ ಸ್ಥಾನವನ್ನು ಪಡ್ಕೊಳ್ಳುತ್ತೆ, ಅಂದರೆ 1ನೇ ಸ್ಥಾನ ಪಡ್ಕೊಳ್ಬಹುದು. ಇನ್ನು ನಮ್ಮ ರಾಜ್ಯದಲ್ಲಂತೂ CM ಸಿದ್ದರಾಮಯ್ಯನವರು ಮೊದಲೇ ಸ್ಥಾನದಲ್ಲಿ ಇದ್ದಾರೆ, ಸಾಲ ಮಾಡಿರ್ತಕ್ಕಂತಹ CMಗಳಲ್ಲಿ ಮೊದಲನೇ ಸ್ಥಾನ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡ್ಕೊಳ್ತಾರೆ. ಸೊ ಅದನ್ನು ಬಿಡಿ. ಈಗ ಈ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ 2,000 ಜಮಾ ಆಗೋದು. ಬಿಹಾರ ರಾಜ್ಯದಲ್ಲಿ ಮಾತ್ರ 4,000 ದುಡ್ಡು ಜಮಾ ಆಗುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಮುಖ್ಯವಾದ ಟಾಪಿಕ್ ಅಂದರೆ PM ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ನಿಮಗೆ ಕೇಳೋದಾದರೆ ಫೆಬ್ರವರಿ ಕೊನೆಯ ವಾರದಲ್ಲಿ ಅತಿ ಶೀಘ್ರದಲ್ಲಿ ಜಮಾ ಆಗಲಿದೆ. ಇದಕ್ಕೆ ಡೇಟ್ ಫಿಕ್ಸ್ ಮಾಡಿಲ್ಲ. PM ಕಿಸಾನ್ ಯೋಜನೆಯಲ್ಲಿ ಯಾವ ರೀತಿಯಾಗಿ ದುಡ್ಡು ಬರುತ್ತೆ ಅಂದರೆ ನಿಮಗೆ ಒಂದು ದಿನಾಂಕ ಫಿಕ್ಸ್ ಮಾಡಿದ್ರೆ ಆ ದಿನಾಂಕದಂದು ಬಿಡುಗಡೆ ಮಾಡೇ ಮಾಡ್ತಾರೆ, ಅದನ್ನು ಮುಂದೂಡಲಾಗೋದಿಲ್ಲ. ಇನ್ನು ಅನಿವಾರ್ಯವಾದಂತಹ ಕಾರಣಗಳು ಇದ್ದರೆ ಮಾತ್ರ ಮುಂದೂಡಲಾಗುತ್ತೆ. ಸುಮ್ಮನೆ ನಿಮಗೆ ಡೇಟ್ ಚೇಂಜ್ ಮಾಡೋದು ಅಥವಾ ಇನ್ನು ಮುಂದಿನ ವಾರದಲ್ಲಿ ನಾನು ಜಮಾ ಮಾಡ್ತೀನಿ, ಗೃಹಲಕ್ಷ್ಮಿ ಥರ. ಸೊ ಮುಂದಿನ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ, ಇವನ ಇನ್ನೇನು ಕೆಲವೊಂದಷ್ಟು ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ, ಇನ್ನು ಈ ಹಬ್ಬ ಬಂದರೆ ಯುಗಾದಿ ಹಬ್ಬಕ್ಕೆ ನಾನು ಜಮಾ ಮಾಡ್ತೀನಿ, ಕ್ರಿಸ್ಮಸ್ ಬಂದರೆ ಆವಾಗ ನಾನು ಜಮಾ ಮಾಡ್ತೀನಿ, ಈ ರೀತಿಯಾಗಿ ಹೇಳೋದಿಲ್ಲ. ಕೇಂದ್ರ ಸರ್ಕಾರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಆ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಅತಿ ಶೀಘ್ರದಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಿ, ಅದೇ ರೀತಿಯಾಗಿ ಮಾರ್ಚ್ನ ಪ್ರಾರಂಭಿಕ ವಾರದಲ್ಲಿ ನಿಮಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಡೇಟ್ ಕೂಡ ಫಿಕ್ಸ್ ಮಾಡಲಾಗುತ್ತೆ. ಯಾವ ರಾಜ್ಯದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡುತ್ತೆ. ಸೊ ನೀವು ಈ ಗೂಗಲಲ್ಲಿ ಈಗ ಸರ್ಚ್ ಮಾಡಿದ್ರು ಸಹಿತ ಫೆಬ್ರವರಿ ಕೊನೆಯ ವಾರ ಅಂತ ನಿಮಗೆ ತೋರಿಸುತ್ತೆ. ಸೊ ಅತಿ ಶೀಘ್ರದಲ್ಲಿ ಒಟ್ಟಾರೆಯಾಗಿ ನಿಮಗೆ 2,000 ದುಡ್ಡು ಜಮಾ ಆಗುತ್ತೆ. ವಾರ್ಷಿಕವಾಗಿ 6,000ನೇ ಜಮಾ ಆಗೋದು ನಮ್ಮ ರಾಜ್ಯದ ರೈತರಿಗೆ. ಇನ್ನು ನಮ್ಮ ರಾಜ್ಯ ಸರ್ಕಾರ ಒಪ್ಕೊಂಡು ಏನಾದರೂ PM ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ದುಡ್ಡು ಕೊಡಬಹುದು, ಆದರೆ 200% ಕೊಡೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಹೀಗಾಗಿ ಕೊಡಲಿಕ್ಕೆ ಆಗೋದಿಲ್ಲ, ಹೊಂದಾಣಿಕೆ ಕೂಡ ಆಗೋದಿಲ್ಲ. ಸೊ ನಾವೇಕೆ ಅವರ ಯೋಜನೆಯಲ್ಲಿ ಕೊಡೋದು ಅಂತ ಹೇಳಬಹುದು. ಅಥವಾ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳು ಇರುವಂತಹ ಕಾರಣಕ್ಕಾಗಿ ಇಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಕೊಟ್ಟರೆ ಇನ್ನೂ ಸಾಲ ಮಾಡುತ್ತೆ, ಇನ್ನೂ ಬೆಲೆಗಳ ಹೊರೆಯನ್ನು ನಾವೇ ಹೊತ್ಕೊಳ್ಬೇಕಾಗತ್ತೆ ಸಾಮಾನ್ಯ ಪ್ರಜೆಗಳು. ಸೊ ಹೀಗಾಗಿ ನಾವು ಕೂಡ ಕೊಡಿ ಅಂತ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಅವರು ಅನೌನ್ಸ್ ಮಾಡಿ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ, ಅದು ಓಕೆ, ಅವರೇ ಮಾಡಿರ್ತಕ್ಕಂತಹ ಒಂದು ಯೋಜನೆಗಳು. ಇನ್ನು ನಾವು ಬೇಡಿ ಇಸ್ಕೊಳ್ಳೋದು ಮತ್ತು ನಾವೇ ಬೆಲೆಗಳನ್ನು ಏರಿಕೆ ಮಾಡಿಕೊಂಡು ಕಟ್ಟೋದು, ಇದು ಯಾವ ಲೆಕ್ಕ? ಸೊ ಹಾಗಾಗಿ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಅದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನು ಬೇರೆ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.